ಇದು ನಿಜಕ್ಕೂ ಕೂಡ ರಾಷ್ಟ್ರಾಭಿಮಾನದ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹಿಂದಿ ಬೇಕಾ ಬೇಡವಾ? ಹಿಂದಿ ಕಲಿಯೋದ್ರಿಂದ ನಾವು ಕನ್ನಡಕ್ಕೆ ಅಪಮಾನ ಮಾಡೋದು ಅಂತ ಯಾರು ಅನ್ಕೋಬಾರದು. ಕರ್ನಾಟಕದಲ್ಲಿ ಹಿಂದಿ ಜಾಸ್ತಿ ಮಾತಾಡಲ್ಲ, ನಾವು ಮಹಾರಾಷ್ಟ್ರದಲ್ಲಿ ನಮಗಿಂತ ಜಾಸ್ತಿ ಹಿಂದಿ ಮಾತಾಡ್ತಾರೆ. ಕೇಂದ್ರದ ಒಂದು ಆಡಳಿತ ಭಾಷೆ ಅಷ್ಟೇ ಹಿಂದಿ. ಕನ್ನಡನೇ ನ್ಯಾಷನಲ್ ಲ್ಯಾಂಗ್ವೇಜ್, ಅದೇನು ಡೌಟೇ ಬೇಡ. ಕನ್ನಡ ಜೊತೆಗೆ ಹಿಂದಿ ಕಲಿಬಾರದು ಅಂತ ಹೇಳೋದಕ್ಕೆ ರಾಜ್ಯ ಸರ್ಕಾರದವರು ಇವ್ರು ಯಾರು? ಕೊಡ್ತಾ ಇರ್ತಾರೆ ಕನ್ನಡ ಮಾತಾಡಿ ಅಂತಂದ್ರೆ ಕೌನ್ ಲೈನ್ ಮೇ ಕೊಡೋ ಜಾವ್ ಬಾಹರ್. ಇಲ್ಲಿ ನೀವು ಬಂದು ಬದುಕಟ್ಟು ಕಲ್ತೀನಿ ಅಂದ್ರೆ ಕನ್ನಡವನ್ನ ಕಡ್ಡಾಯವಾಗಿ ಕಲಿಬೇಕು. ಕನ್ನಡವನ್ನ ವಿರೋಧ ಮಾಡಿ ಹಿಂದಿಯನ್ನ ಕಲಿಸ್ತೀವಿ ಅಂತ ಯಾರು ಹೇಳಿದ್ರು ನಿಮಗೆ? ಹಿಂದಿ ನನ್ನ ಭಾಷೆ ಅಲ್ಲ ಸರ್. ಥರ್ಡ್ ಲ್ಯಾಂಗ್ವೇಜ್ ಟೋಟಲ್ ಆಗಿ ತೆಗೆಯೋದು ತುಂಬಾ ತಪ್ಪು ಅಂತ ಅನಿಸ್ತದೆ ಸರ್. ಯಾವ್ದನ್ನು ತೆಗೆದಿಲ್ಲ, ಕಡ್ಡಾಯ ಅನ್ನೋದನ್ನಷ್ಟೇ ತೆಗೆದಿರೋದು. ಹಿಂದಿನ ತೆಗೆದಿದೀವಿ, ನಾವು ಕನ್ನಡದ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ನವರು ಇದನ್ನ ಪ್ಲಾನ್ ಮಾಡ್ಕೊಂಡವ್ರೆ. ನಿಮ್ ಶೋಭಕ್ಕ ಹಿಂಗ್ ಹಿಂದಿ ಮಾತಾಡ್ತಾಳೆ, ನರೇಂದ್ರ ಮೋದಿ ಹತ್ರ ಟ್ಯೂಷನ್ ಕಳಿಸಿ. ಪರ್ಸೆಂಟೇಜ್ ರೆಕ್ರೂಟ್ಮೆಂಟ್ ಬಗ್ಗೆ ಹೋರಾಟ ಮಾಡಿದ್ರು, ಅದು ರಾತ್ರೋರಾತ್ರಿ ಬಿಲ್ನ ಕ್ಯಾನ್ಸಲ್ ಮಾಡಿದ್ರು. ಎಲ್ಲೋಗಿತ್ತು ಈ ಕನ್ನಡಾಭಿಮಾನ? ನಿಮ್ಗೆ ಇಷ್ಟ ಇದೆಯಾ ಸರ್ ಹಿಂದಿ ಭಾಷೆ ತಗೊಂಡು ನೀವು ಕಲೀರಿ. ಅದು ನಿಮ್ಮ ಮಾತೃಭಾಷೆ ಅನ್ನೋ ಕಾರಣಕ್ಕೆ ನೀವು ಎಲ್ಲರೂ ಹಿಂದಿ ಕಲ್ತ್ಬಿಡಿ ಅಂದ್ರೆ ನೀವು ಕಲೀರಿ ಇಂಗ್ಲಿಷ್ನ, ನೀವು ಕಲೀರಿ ಇಂಗ್ಲಿಷ್ನ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಬೆಳಗ್ಗೆ 10 ಗಂಟೆಗೆ.